ಜೈ ಜಿನೇಂದ್ರ. ನನ್ನ ಹೆಸರು ಪ್ರಜ್ವಲ್ ರಾಣಿ ಬೋಗಾರ್, ಬೆಳಗಾವಿ. ರಾಣಿ ಚನ್ನಭೈರಾದೇವಿ 1552ರಿಂದ 1606ರವರೆಗೆ, ಅಂದರೆ 15 ಮತ್ತು 16ನೇ ಶತಮಾನದ ಮಧ್ಯದಲ್ಲಿ ಇದ್ದಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ ರಾಣಿಯರಲ್ಲಿ ಒಬ್ಬಳು ರಾಣಿ ಚನ್ನಭೈರಾದೇವಿ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಗೇರುಸೊಪ್ಪೆ ಅರಸುವಂಶದಲ್ಲಿ ಹುಟ್ಟಿದಂತಹ ಈಕೆ ಸುಮಾರು 54 ವರ್ಷಗಳ ಕಾಲ ಗೇರುಸೊಪ್ಪೆ ಮತ್ತು ಹಾಡುವಳ್ಳಿ ಎರಡನ್ನೂ ಕೂಡ ಆಳಿದಂತಹ ವಿಖ್ಯಾತ ರಾಣಿ. ಇಷ್ಟೊಂದು ಸುದೀರ್ಘ ವರ್ಷಗಳ ಕಾಲ ಬಹುಶಃ ಆ ವಂಶದಲ್ಲಿ ಯಾರೂ ರಾಜ್ಯಭಾರ ಮಾಡಿಲ್ಲ. ಗೇರುಸೊಪ್ಪೆಯ ಅರಸುವಂಶದವರು ವಿಜಯನಗರ ಸಾಮ್ರಾಜ್ಯದ ಮಂಡಲೇಶ್ವರರಾಗಿ ಅವರ ಸಾಮಂತಿಕೆಯಲ್ಲಿ ಕೆಲಸ ಮಾಡುತ್ತಾ ಇದ್ದಂಥವರು. ರಾಣಿ ಚನ್ನಭೈರಾದೇವಿ ಧಾರ್ಮಿಕವಾಗಿ ಜೈನ ಧರ್ಮದವರಾಗಿದ್ದು ತನ್ನ ಆಡಳಿತದ ಅವಧಿಯಲ್ಲಿ ಕಾನೂರು ಕೋಟೆಯನ್ನು ನಿರ್ಮಿಸುವುದರ ಜೊತೆಗೆ ನೂರಾರು ಜೈನ ಬಸದಿಗಳನ್ನು ನಿರ್ಮಿಸಿದರು. ಅವುಗಳಲ್ಲಿ ಈಗಿನ ಹಾಡುವಳ್ಳಿಯ ಚತುರ್ಮುಖ ಬಸದಿಯೂ ಕೂಡ ಒಂದು. ಅಂದಿನ ಕಾಲದಲ್ಲಿ ಉತ್ತರ ಕನ್ನಡ ಸಾಂಬಾರು ಪದಾರ್ಥಗಳಿಗೆ ಹೆಸರುವಾಸಿಯಾಗಿದ್ದ ಕಾರಣ ಯುರೋಪಿಯನ್ನರು ಇದೇ ಸಾಂಬಾರು ಪದಾರ್ಥಗಳನ್ನು ಕೊಳ್ಳುವಗೋಸ್ಕರ ಅರಬ್ಬಿ ಸಮುದ್ರದ ಮೂಲಕ ಭಾರತದ ಕರಾವಳಿಗಳಲ್ಲಿ ವ್ಯಾಪಾರ ಮಾಡಲು ಬರುತ್ತಿದ್ದರು. ಚನ್ನಭೈರಾದೇವಿ ಅಧಿಕಾರಕ್ಕೆ ಬರುವ ಹೊತ್ತಿಗೆ ಪೋರ್ಚುಗೀಸರು ತಮ್ಮ ವಿಷದ ಬೇರುಗಳನ್ನು ಕರಾವಳಿ ಪ್ರದೇಶಗಳಲ್ಲಿ ಬೇರು ಬಿಟ್ಟಾಗಿತ್ತು. ಅಪ್ಪಟ ರಾಷ್ಟ್ರಾಭಿಮಾನದ ಚಿಲುಮೆ, ಸ್ವಾಭಿಮಾನದ ಸಂಕೇತ, ಧೈರ್ಯ ಸಾಹಸಗಳ ರೂಪಕವಾಗಿದ್ದ ರಾಣಿ ಚನ್ನಭೈರಾದೇವಿ 1559ರಿಂದ 1570ರವರೆಗೆ ಪೋರ್ಚುಗೀಸರೊಂದಿಗೆ ಹೋರಾಡಿ ಯುದ್ಧದಲ್ಲಿ ಚಾಣಕ್ಯತನದಿಂದ ಒಮ್ಮೆಯೂ ಸೋಲದೆ ಸ್ವಾಭಿಮಾನದ ಚಿಲುಮೆಯಾಗಿ ಬದುಕಿ ಬಾಳಿದ್ದು ಅವಳ ಮಹತ್ತರ ಸಾಧನೆಗಳಲ್ಲಿ ಒಂದು. ರಾಜಕೀಯವಾಗಿ ಪೋರ್ಚುಗೀಸರೊಂದಿಗೆ ವೈಮನಸ್ಸುವಿದ್ದರೂ ವ್ಯಾವಹಾರಿಕವಾಗಿ ಅವರೊಂದಿಗೆ ಅಕ್ಕಿ, ಮೆಣಸು, ಏಲಕ್ಕಿ, ದಾಲ್ಚಿನ್ನಿ, ಶುಂಠಿ, ಲವಂಗದಂತಹ ಮುಂತಾದ ಪದಾರ್ಥಗಳ ವ್ಯಾಪಾರ ಮಾಡುತ್ತಿದ್ದರಿಂದ ಪೋರ್ಚುಗೀಸ್ ಭಾಷೆಯಲ್ಲಿ ಇವಳನ್ನು ರೈನಾ ದ ಪಿಮೆಂಟಾ, ದ ಪೆಪ್ಪರ್ ಕ್ವೀನ್, ಅಂದರೆ ಕಾಳು ಮೆಣಸಿನ ರಾಣಿ ಎಂದೇ ಕರೆಯುತ್ತಿದ್ದರು. ಚನ್ನಭೈರಾದೇವಿಯ ಕಾಳು ಮೆಣಸಿನ ವ್ಯಾಪಾರ ವಹಿವಾಟವನ್ನು ಸಂಪೂರ್ಣವಾಗಿ ಸ್ವಾಧೀನಪಡಿಸಿಕೊಳ್ಳಬೇಕು, ತಾವು ಕೇಳಿದ ದರಕ್ಕೆ ಈಕೆ ಮಾರಬೇಕು ಎಂದು ಅಲ್ಲಿದ್ದಂಥವರನ್ನೆಲ್ಲ ಆಕ್ರಮಿಸಿ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಪಡುತ್ತಾರೆ. ಆದರೆ ಈಕೆ ಬಿಜಾಪುರ ಸುಲ್ತಾನರ ಮತ್ತು ಇತರರ ಸಹಾಯದೊಂದಿಗೆ ಪೋರ್ಚುಗೀಸರ ವಿರುದ್ಧ ಅಕ್ಕಪಕ್ಕದ ಮಂಡಲೇಶ್ವರರನ್ನು ಸೇರಿಸಿಕೊಂಡು ಸಂಘಟನೆ ಮಾಡಿ ನಿರಂತರವಾಗಿ ತನ್ನ ಜೀವನದುದ್ದಕ್ಕೂ ಹೋರಾಡಿದ ಮಹಾನ್ ಸ್ತ್ರೀ ಇವಳು. ತಾನು ಆಳಿದ ಪ್ರದೇಶಗಳಲ್ಲಿ, ವಿಶೇಷವಾಗಿ ಕರಾವಳಿಗಳಲ್ಲಿ ಆರ್ಥಿಕತೆಯನ್ನು ಮಾಡಿದಂತಹ ಹೆಗ್ಗಳಿಕೆ ಚನ್ನಭೈರಾದೇವಿಯವರಿಗಿದೆ. ಈಕೆಯ ಧೈರ್ಯ, ದಿಟ್ಟತನಕ್ಕೆ ಪೋರ್ಚುಗೀಸರು ಹೆದರುತ್ತಿದ್ದರು. ಕಾಳು ಮೆಣಸಿನ ವ್ಯಾಪಾರದಲ್ಲಿ ವಿದೇಶಿಯರೊಂದಿಗಿದ್ದ ರಾಣಿಯ ಏಕಸ್ವಾಮ್ಯವನ್ನು ಹತ್ತಿಕ್ಕಲು ಕೆಳದಿ ನಾಯಕರು ಹರಸಾಹಸ ಪಡುತ್ತಿದ್ದರು. ಹಾಗಾಗಿ ಅವರು ವಿದೇಶಿಯರೊಂದಿಗಿನ ವ್ಯಾಪಾರದ ಕೊಂಡಿಯಾಗಿದ್ದ ಬೈಂದೂರು, ಹೊನ್ನಾವರ, ಮಿರ್ಜಾನ, ಅಂಕೋಲಾ ಬಂದರುಗಳನ್ನು ವಶಪಡಿಸಿಕೊಳ್ಳಲು ಎಷ್ಟೇ ಪ್ರಯತ್ನಪಟ್ಟರೂ ಕಾನೂರು ಕೋಟೆಯ ಭದ್ರತೆ ಮತ್ತು ಚನ್ನಭೈರಾದೇವಿಯ ಪ್ರತಾಪದೆದುರು ಸೋಲನ್ನಪ್ಪುತ್ತಿದ್ದರು. ಈ ಗೇರುಸೊಪ್ಪೆಯ ವಂಶದವರಿಗೂ ಆ ಕಡೆ ಕೆಳದಿ ನಾಯಕರಿಗೂ ಒಂದು ಬಗೆಯ ಮನಸ್ತಾಪ ಇದ್ದೇ ಇತ್ತು. ಬಹಳ ವರ್ಷಗಳಿಂದ, ಅಂದರೆ ಪೀಳಿಗೆಯಿಂದ ಪೀಳಿಗೆಯವರೆಗೂ ಪರಸ್ಪರ ದ್ವೇಷ, ಪರಸ್ಪರ ಅಸಹನೆ ಮುಂದುವರಿತಾನೇ ಇತ್ತು. ಅವರ ವಿರುದ್ಧ ಇವರು, ಇವರ ವಿರುದ್ಧ ಅವರು ಪಿತೂರಿ ಮಾಡುವುದು ನಡೀತಾನೇ ಇತ್ತು. ಈ ಕೆಳದಿ ನಾಯಕರ ಕಾಟ, ಉಪಟಳ ಚನ್ನಭೈರಾದೇವಿಗೂ ಏನು ತಪ್ಪಿದ್ದೇನಲ್ಲ. ಆದರೂ ಕೂಡ ಇವಳ ದೈವಭಕ್ತಿ, ರಾಷ್ಟ್ರಭಕ್ತಿ, ಕಾರ್ಯದಕ್ಷತೆ, ಕಾರ್ಯನಿಷ್ಠೆ, ಇವಳ ಯುದ್ಧ ಪರಾಕ್ರಮತೆ, ಬುದ್ಧಿವಂತಿಕೆ, ದೂರಾಲೋಚನೆಯಿಂದ ತನಗೆ ಎಷ್ಟೇ ಕಷ್ಟವಾದರೂ ಕೂಡ ಸಹಿಸಿಕೊಂಡು ನಿರಂತರವಾಗಿ ಒಳ್ಳೆಯ ಆಡಳಿತಗಳನ್ನು ನೀಡುತ್ತಾ, ಆರ್ಥಿಕ ವ್ಯವಸ್ಥೆಗಳನ್ನು ಮಾಡುತ್ತಾ ಆ ಪೋರ್ಚುಗೀಸರನ್ನು ತಡೆಹಿಡಿದು ಕೊನೆಗೆ ಅವರನ್ನು ನಿಸ್ಸಹಾಯಕರನ್ನಾಗಿ ಮಾಡಿ ತನ್ನ ತನುಮನ ಧನದಿಂದ ಹೋರಾಡುತ್ತಾಳೆ ರಾಣಿ. ರಾಣಿಯನ್ನು ಮಣಿಸಲೆಂದೇ 1606ರಲ್ಲಿ ಕೆಳದಿ ನಾಯಕರು ವೆಂಕಪ್ಪ ನಾಯಕ ಮತ್ತು ಬಿಳಿಗಿ ಅರಸರು ಪರಸ್ಪರ ಒಂದಾಗಿ ದಳವಾಯಿ ಲಿಂಗಣ್ಣ ಎನ್ನುವ ಸರದಾರನಿಗೆ ಆಮಿಷವೊಡ್ಡಿ ಅವನ ಮೂಲಕ ಮೋಸದಿಂದ ರಾಣಿಯನ್ನು ಸೆರೆಹಿಡಿಯುತ್ತಾರೆ. ನಂತರ ಆಕೆಯನ್ನು ಹಳೆ ಇಕ್ಕೇರಿ ಕೋಟೆಯಲ್ಲಿ ಸುಮಾರು ವರ್ಷಗಳ ಕಾಲ ಬಂಧನದಲ್ಲಿ ಇಟ್ಟಿದ್ದಾಗ ತನ್ನ 74ನೇ ವಯಸ್ಸಿನಲ್ಲಿ ಅಲ್ಲಿಯೇ ಕೊನೆಯುಸಿರು ಎಳೆಯುತ್ತಾಳೆ. ಕೆಳದಿ ನಾಯಕರು ಕಾನೂರು ಕೋಟೆಯನ್ನು ವಶಪಡಿಸಿಕೊಂಡ ನಂತರ ಅದನ್ನು ಮತ್ತಷ್ಟು ಜೀರ್ಣೋದ್ಧಾರಗೊಳಿಸಿ ಕಾಲಾನಂತರ ಅದು ಕೆಳದಿ ಕೋಟೆ ಎಂದೇ ಪ್ರಸಿದ್ಧಿಯಾಯಿತು. ಇವಳ ಸೋಲಪ್ಪದಂತಹ ನಡವಳಿಕೆ ಏನಿತ್ತು, ತನ್ನನ್ನು ನಂಬಿದಂತಹ ಪ್ರಜೆಗಳಿಗಾಗಿ, ಜೈನ ಧರ್ಮಕ್ಕಾಗಿ, ಸಂಸ್ಕೃತಿಗಾಗಿ, ದೇಶಕ್ಕಾಗಿ ಆಕೆ ದಿಟ್ಟತನದಿಂದ ಹೋರಾಡಿದ ರೀತಿ ಏನಿದೆ, ಇವತ್ತಿಗೂ ಕೂಡ ನಮಗೆ ನಿದರ್ಶನವೂ ಸರಿ, ಆದರ್ಶವೂ ಹೌದು. ವಿಜಯನಗರ ಅರಸರಲ್ಲಿ ಇಟ್ಟಂತಹ ಸ್ವಾಮಿನಿಷ್ಠೆ, ಭಕ್ತಿ, ಗೌರವ ಕೊನೆಯವರೆಗೂ ಉಳಿಸಿಕೊಂಡಂಥವರು. ಇದು ನಮಗೆ ಆದರ್ಶವಾಗಲಿ.
ನಮ್ಮ ಮಕ್ಕಳು ಇಂತಹ ಕಥೆಗಳನ್ನು ಕೇಳಿ ಪ್ರೇರೇಪಿತರಾಗಲಿ, ಎದೆಯುಬ್ಬಿಸಿಕೊಂಡು ಈ ದೇಶಕ್ಕಾಗಿ ಏನು ಮಾಡಲಿ ಹೊಸ ಉತ್ಸಾಹದಿಂದ ಆಲೋಚಿಸುವಂತರಾಗಲಿ ಎಂದು ಆಶಿಸುತ್ತೇನೆ.